ನಂದೊಂಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಇತ್ತು, ಅದನ್ನ ಬಣ್ಣ ರಂಗಾಗಿಸಿ ಅದನ್ನ ಫುಲ್ ಕಲರ್ಫುಲ್ ಆಗಿ ಮಾಡಿದಂತ ನಿನಗೂ ಥ್ಯಾಂಕ್ ಯು ಸೋ ಮಚ್. ಗಂಡ ಹೆಂಡತಿ ಅಂದಮೇಲೆ ಅದೊಂಥರ ತುಸಿ ಕೋಪ, ತುಸಿ ಮುನಿಸು ಇವೆಲ್ಲ ಇರ್ಬೇಕಂತೆ. ಜಗಳನೇ ಆಡಿಲ್ಲ, ಬೆಳಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ಪ್ರೀತಿ ಮಾಡ್ತಾನೆ ಇದ್ದಾನೆ, ಮುತ್ತು ಕೊಡ್ತಾನೆ ಇದ್ದಾನೆ ಅಂದ್ರೆ 100% ಅವ್ನಿಗೆ ಇನ್ನೊಂದು ಸೆಟಪ್ ಇದೆ ಅಂತ ಅರ್ಥ. ಬೆಟ್ಟ ಗುಡ್ಡ ರಿಟ್ರೀಟ್ ಅಂತ ಒಂದು 5 ಜನಕ್ಕೆ ಅವ್ರು ಬಂದಾಗಿಂದ ಹೋಗೋರ್ಗು ಅವ್ರ ಜವಾಬ್ದಾರಿ ನಮ್ದೆ. ನೀವೇ ಸ್ಪಾನ್ಸರ್? ಹೌದು, ಯಾಕೆಂದ್ರೆ ನಿಮ್ಮ ಚಾನೆಲ್ ಮೇಲೆ ಇರೋ ಅಭಿಮಾನ, ನಿಮ್ಮ ಕೆಲ್ಸದ ಮೇಲೆ ಇರೋ ಅಭಿಮಾನ. ನನಗೆ ಇನ್ನೊಂದು ಸಾಕಷ್ಟು ಅವಮಾನ ಆಗಿದೆ ಜೀವನದಲ್ಲಿ. ಅವಮಾನ ಅಂದ್ರೆ ನೆಕ್ಸ್ಟ್ ಲೆವೆಲ್ ಆಗಿದೆ. ಯಾಕೆಂದ್ರೆ ನಾನೊಬ್ಬ ಕಲಾವಿದ ಅಂತ, ನಾನೊಬ್ಬ ಕಲಾವಿದ ಅನ್ನೋದೇ ನನಗೆ ಅವಮಾನ ಆಗಿದೆ, ಸಾಕಷ್ಟು ಆಗಿದೆ. ಯಾಕೆಂದ್ರೆ ಎಲ್ಲಿ ಮದುವೆ ಅಂತ ಆಗ್ಬೇಕು ಅಂದಾಗ ಇಲ್ಲ, ಅವನು ಇಂಡಸ್ಟ್ರಿಯಲ್ಲಿದ್ದಾನೆ, ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿದ್ದಾನೆ, ಅವ್ನಿಗೆ ಹೆಣ್ಣು ಕೊಡಬಾರ್ದು, ಕರೆಕ್ಟಾಗಿ ನಂದು ಹಂಗೆ ಅನ್ನೋಕ್ಕೂ ನಮ್ಮವ್ರ ಜಗಳಗಳು ಮಾಡ್ಕೊಳ್ಳೋಕ್ಕೂ ಸರಿಯಾಗ್ತಾ ಇತ್ತು ಒಂಥರ. ಆಮೇಲೆ ಇನ್ನೊಂದು ಏನಂದ್ರೆ ಎಲ್ಲದಕ್ಕಿಂತ ಓಕೆ ಎಂಟರ್ಟೈನ್ಮೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ನಾನು ಒಬ್ಬ ನಾಳೆ ದಿನ ಒಂದು ಹೆಣ್ಣು ಹತ್ತಿರ ತಂದೆ ಆದರೆ ನಾನು ಯೋಚನೆ ಮಾಡ್ತಿದ್ದೆ, ಫಿಕ್ಸ್ಡ್ ಇನ್ಕಮ್ ಇರಲ್ಲ, ಮಗಳನ್ನ ಹೆಂಗೆ ನೋಡ್ಕೋತಾನೆ ಅನ್ನೋ ಭಯ ಎಲ್ಲ ಪೇರೆಂಟ್ಸ್ಗೂ ಇರುತ್ತೆ. ಸೊ ಹಾಗಾಗಿ ನಮಗೆ ತುಂಬ ರಿಜೆಕ್ಷನ್ಗಳೇ ಜಾಸ್ತಿ ಆಗಿತ್ತು ಲೈಫಲ್ಲಿ. ಸೊ ನಾನು ಬಯಸಿ ಹೋದವರೆಲ್ಲ ನನಗೆ ಒಂದು ಸ್ವಲ್ಪ ರಿಜೆಕ್ಷನ್ ಆಗೋದು, ನನ್ನನ್ನು ಬಯಸಿ ಬಂದವ್ರಿಗೆಲ್ಲ ನಾವು ತೇರೇದಿದೆ ಮನೆ ಓ ಬಾ ಅತಿಥಿ ಅಂತ ಅಲ್ಲ, ಅಂದರೆ ಏನು ಇದು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೆ ಕಣೆ. ಊಟ ಮಾಡ್ಕೊಂಡು ನಿನ್ನ ಬಗ್ಗೆ ನನ್ಗೆ 10 ವರ್ಷದಿಂದ ಗೊತ್ತು, ನೀನ್ ಏನು ಅಂತ ಗೊತ್ತು. ಸೊ ಇಟ್ಸ್ ಓಕೆ. ಸೊ ಹಾಗಾಗಿ ಕಟ್ಕೊಂಡ್ಬಿಡ್ತೀನಿ ಸರ್. ಇನ್ನು ಈ ಜನ್ಮಕ್ಕೆ ಇವ್ನು ಇದೊಂದು ಡೈಲಾಗ್ ಹೇಳ, 7 ಜನ್ಮಕ್ಕೂ ಇವನೇ, ಆದ್ರೆ 7 ಜನ್ಮ ಇದೆ ಲಾಸ್ಟ್ ಜನ್ಮ ಅಂತ. ಹಂಗೆ ಸೊ ನಂದು ಇದೆ ಲಾಸ್ಟ್, ಇವಳದು ಇಲ್ಲ ಲಾಸ್ಟ್ ಅಂತ ಬರೆದಿಟ್ಕೊಂಡ್ಬಿಡ್ತೀವಿ. ಇವ್ರು ಹಂಗೆ ಹೇಳ್ತಾರೆ, ಬಟ್ ನಾನು ಹಂಗೆ ಹೇಳಲ್ಲ ಸರ್. ನೆಕ್ಸ್ಟ್ ಇನ್ನು 7 ಜನ್ಮ ಇದ್ರು ಇವನೇ ಬೇಕು. ಆದ್ರೆ ಸರ್ ನಿಮ್ ಲಾಸ್ಟ್ ಆದ್ರೂ ಅವ್ರಿಂದ ಫಸ್ಟ್ ನಿಮ್ ಮುಕ್ತಿ ಇಲ್ಲ ಅಂತ ಇದು ನಾವೇ ಬಯಸಿ ಪಡ್ಕೊಂಡಿರೋ ಭಾಗ್ಯ ಇದು. ಇದು ಏನು ಮಾಡಕ್ಕಾಗಲ್ಲ, ಸರ್ಕಾರದಿಂದ ಘೋಷಿತ ಆಗದೆ ಇರುವಂತ ಒಂದು ಭಾಗ್ಯ ಇದು, ಏನು ಮಾಡಕ್ಕಾಗಲ್ಲ. ಇರ್ಲಿ, ಆದ್ರೂ ಪರವಾಗಿಲ್ಲ ಸರ್. ಏನ್ ಗೊತ್ತಾ, ನೋನ್ ಡೆವಿಲ್ ಈಸ್ ಆಲ್ವೇಸ್ ಬೆಟರ್. ಅಂದ್ರೆ ನಮ್ಗೆ ಯಾವ್ದೋ ಗೊತ್ತಿಲ್ಲದೆ ಇರೋ ದೆವ್ವಕ್ಕಿಂತ ಗೊತ್ತಿರೋ ದೆವ್ವ ಬೆಸ್ಟ್ ಅಂತ. ಅಂದ್ರೆ ಏನು ಅಬ್ಬಬ್ಬ ಅಂದ್ರೆ ಬರುತ್ತೆ, ಒಂಚೂರು ಎದುರಿಸುತ್ತೆ, ಓ ಬ್ಯಾಡತ್ತೆ, ಹೋಗ್ಬಿಡುತ್ತೆ, ಗೊತ್ತು ಆ ದೆವ್ವ ಅಷ್ಟೇ ಮಾಡೋದು ಅಂತ. ಸೊ ಅಂದ್ರೆ ನಿನ್ನ ಬಗ್ಗೆ ಎಲ್ಲ ಮಾತು ಸೇಯಿಂಗ್ ಅದು ಗಾದೆ ಗೊತ್ತು, ಏನೇ ಹೇಳಿದ್ರು ನನ್ನ ಬಗ್ಗೆನೇ ಹೇಳೋದು. ಸೊ ನೋನ್ ಡೆವಿಲ್ ಇಸ್ ಆಲ್ವೇಸ್ ಬೆಟರ್. ಸೊ ವಿ ಬೋತ್ ಆರ್ ನೋನ್ ಟು ಈಚ್ ಅದರ್. ಸೊ ವಿ ಆರ್ ಲೀಡಿಂಗ್ ಅ ಗುಡ್ ಲೈಫ್. ಗುಡ್, ವೆರಿ ಗುಡ್. ಮತ್ತೆ ಹಿಂಗೆ ಇರ್ತೀವಿ ನಾವು, ಫ್ರೆಂಡ್ಸ್ ತರ ಇರ್ತೀವಿ. ಬೆನಿಫಿಟ್ ಅದೇ ನಮ್ಮಿಬ್ಬರದು. ಫ್ರೆಂಡನ್ ಮದುವೆ ಆಗ್ಬಿಟ್ಟ, ಫಸ್ಟ್ ನಾವಿಬ್ರು ಫ್ರೆಂಡ್ಸ್. ಫ್ರೆಂಡ್ ಮದುವೆ ಆದ್ಮೇಲೆ ತುಂಬಾ ಜನ ಫ್ರೆಂಡ್ ನ ಮದುವೆ ಆದ್ಮೇಲೆ ಮತ್ತೆ ಹೆಂಡತಿ ಮಾಡ್ಬಿಡ್ತಾರೆ ಅವ್ರನ್ನ. ಬಟ್ ನೀವು ಫ್ರೆಂಡ್ ಆಗೇ ಇದೀರಿ. ನಾವು ಗಂಡ ಹೆಂಡತಿ ಅಂತ ನೋಡಿದವ್ರೆ ಆಡ್ಕೊತಿರ್ತಾರೆ, ಯಾವ ಸಿಗ್ಬೇಕು ಗಂಡ ಹೆಂಡತಿ ಇಬ್ರು ಅಂತ. ನಮ್ಗೆ ಸಾಯೋ ತನಕ ಹಿಂಗೆ ಇರಬೇಕು ಅಂತ ಆಸೆ. ಗಂಡ ಹೆಂಡತಿಯಿಂದ ಆಗ್ಬಿಟ್ರೆ ಹೆಂಗೆ ಗೊತ್ತಾ, ಅಧಿಕಾರ ಅದು ಇದು ಮಣ್ಣು ಮಸಿ ಬೇಡ, ನಾವು ಹಿಂಗೆ ಇರೋಣ, ಕಿತ್ತಾಡ್ಕೊ. ಇವು ಹೊಡಿತಾಳೆ ಸರ್, ಅವಳು ತುಂಬ ಕೋಪ ಬಂದ ಹೊಡಿತಾಳೆ. ಎಂತ ಆದ್ರೂ ಹೊಡಿತಾರೆ ಗಂಡಂಗೆ, ಲಟ್ಟನ್ಗೆ ಎಲ್ಲ ತಗೊಂಡು ಹೊಡಿಯಲ್ಲ, ಕೈಯಲ್ಲೇ. ಅಯ್ಯೋ 2-3 ಸಲ ಕುಸ್ತಿ ಪೈಲ್ವನ್ ಆಗಿಲ್ಲ ಅವಳು, ಒಂದು ಡೌಟ್ ಆಗತ್ತಂಗೆ ಸಡನ್. ಅದು ಏನು ಗೊತ್ತಾ, ಅದೆಲ್ಲ ಹೊಡೆದ್ಬಿಟ್ಟು ಆಮೇಲೆ ತಮಾಷೆಗಂತೆ ಅದು ನೀನು ಹಿಂಗೆಲ್ಲ ಅಂತಾಳೆ. ಇವಳು ಅನ್ನ ಅಷ್ಟರಲ್ಲಿ ಎಲ್ಲ ಬರೇ ಬಂದಿರುತ್ತೆ, ಆಮೇಲೆ ತಮಾಷೆ ಅಂತೆ ಅದು. ಅದೇ ನಾನು ಅಪ್ಪಿ ಹಿಂಗೆ ಅಂದ್ಬಿಟ್ರೆ ಶೋಷಣೆ ಆಗ್ತಾ ಇದೆ, ಹೆಣ್ಣು ನಿಂದಕ, ಹೆಣ್ಣು ಇದು ಅದು ಇದು ಡೊಮೆಸ್ಟಿಕ್ ವೈಲೆನ್ಸ್ ಆಗ್ತಾ ಇದೆ, ಇಷ್ಟು ಬರೆ ಬಂದ್ಬಿಡ್ತು ನನಗೆ. ನೋಡಿ ಇಲ್ಲಿ ನೋಡು, ಡಾಕ್ಟರ್ ಹತ್ರ ಹೋಗ್ಬೇಕು, ನಾನು ಸೈಕಿಯಾಟ್ರಿಸ್ಟ್ ಹತ್ರ ಹೋಗ್ಬೇಕು. ನಾನು ನೋಡಿ ತರ ಕಾಣಿಸ್ತೀನಿ ಫ್ರೆಂಡ್ಸ್, ಹಂಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನಾನಲ್ಲ, ನಾನು ಅವಳಲ್ಲ. ಹಂಗಲ್ಲ ಕಣೆ, ತಮಾಷೆ ಜೋರ ಹೊಡಿತೇನೆ, ನಿಜ ಹೊಡಿತೇನೆ. ಅಲ್ಲ ಪರವಾಗಿಲ್ಲ, ನಮ್ಗೇನಿಲ್ಲ, ಬೇಜಾರಿಲ್ಲ, ಖುಷಿನೇ ನಮ್ಗೆ. ನಾವು ಅವಾಗ WWE ಆಡ್ತೀವಿ ಸರ್. ಸೊ ಹಂಗೆ ಅಂದ್ರೆ ಹೇಳಿದ್ದು ಆ ತರ ಇರ್ತೀವಿ ನಾವು, ಗಂಡ ಹೆಂಡತಿ ತರ ಇರಲ್ಲ ನಾವು. ಮಜ್ಜಾಗಿರ್ತೀವಿ ನಾವು, ಎಲ್ಲಿ ಬೇಕೋ ಓಡಾಡ್ಕೊಂಡು ಇಷ್ಟ ಬಂದಂಗೆ ಇರ್ತೀವಿ. ಈಗ ಟಿವಿ ನೋಡೋದು ಬೋರ್ ಆಯ್ತು, ಹೊರಗಡೆ ಹೋಗೋದು ಬೋರ್ ಆಯ್ತು, ಮೊಬೈಲ್ ನೋಡೋಕೆ ಬೋರ್ ಆಯ್ತು ಅಂತಂದ್ರೆ ಇನ್ನೇನ್ ಟೈಮ್ ಪಾಸು, ಅವನ್ನ ಮುದ್ದು ಮಾಡೋದು. ಇಲ್ಲ ಅಂತಂದ್ರೆ ಇವ್ರಿದಾರಲ್ವಾ, ಇವ್ರನ್ನ ಜಗಳ ಆಡೋದು. ಆಕ್ಚುಲಿ ಇಲ್ಲ, ಇವಳಿಗೆ ಜಾಬ್ ಡಿಸ್ಕ್ರಿಪ್ಷನ್ ಅಂತ ಇರುತ್ತೆ ಗೊತ್ತಾ. ಸೊ ಇವಳಿಗೆ ಜಾಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಏನ್ ಮಾಡ್ಕೊಂಡಿದೆ ಅಂದ್ರೆ ಯಜಮಾನ್ರನ್ನ ಗೋಳೆ ಕಂಡಿದೀವಿ, ಅದನ್ನೇ ಬರೆಯೋದು ಇವಳು. ಒಟ್ಟು ನೆಮ್ಮದಿ ಆಗಿರ್ಬಾರ್ದು ಹಂಗೆ, ಬಟ್ ಅದ್ರಲ್ಲೇ ಸುಖ, ಅದೇ ಒಂಥರ ಮಜಾ. ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಆಕ್ಚುಲಿ ಗಂಡ ಹೆಂಡತಿ ಅಂದಮೇಲೆ ಅದೊಂಥರ ತುಸಿ ಕೋಪ, ತುಸಿ ಮುನಿಸು ಇವೆಲ್ಲ ಇರ್ಬೇಕಂತೆ. ಈ ಸಣ್ಣ ಜಗಳ ಆಡೋದು, ಆಮೇಲೆ ಪ್ಯಾಚಪ್ ಆಗೋದು ಇವೆಲ್ಲ ಇರಬೇಕು. ಜಗಳನೇ ಆಡಿಲ್ಲ, ತುಂಬಾ ಏನು ಬೆಳಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ಪ್ರೀತಿ ಮಾಡ್ತಾನೆ ಇದ್ದಾನೆ, ಮುತ್ತು ಕೊಡ್ತಾನೆ ಇದ್ದಾನೆ ಅಂದ್ರೆ 100% ಅವ್ನಿಗೆ ಇನ್ನೊಂದು ಸೆಟಪ್ ಇದೆ ಅಂತ ಅರ್ಥ. ಅಲ್ಲ ಯಾಕೆ ಅಂದ್ರೆ
ಇಟ್ಸ್ ಆಲ್ ನ್ಯಾಚುರಲ್, ಇದು ನ್ಯಾಚುರಲ್ ಫೀಲಿಂಗ್ಸು. ಇದು ನಮಗ ಆ ರೇಂಜಲ್ಲಿ ನಾಟಕ ಮಾಡ್ತಾವ್ ಯಾರಾದ್ರು ಅಂದರೆ ಹೆಂಗೋ ಮೇಂಟೈನ್ ಮಾಡ್ತಾನೆ. ಇಲ್ಲಿ ಯಾಕೆ ಸುಮ್ಮನೆ ಇವಳು ಗೋಳೆ ಕಳೆದು ಅಂದ್ಬಿಟ್ಟು ಇವಳು ನೀನೇ ಕಣ್ಮೋ ಅಯ್ಯೋ ಅಂತ ಇದ್ದಾನೆ ಅಂತ ಅರ್ಥ. ಸೊ ಹೆಂಡತಿಗಳ ಅಥವಾ ಗಂಡಂದಿರ ಆ ರೇಂಜಲ್ಲಿ ಯಾರನ್ನ ಡೌ ಮಾಡ್ತಾ ಇದ್ರೆ ಅರ್ಥ ಮಾಡ್ಕೊಳ್ಳಿ. ಆ ಥರ ಇಲ್ದೇನೂ ಇರ್ಬೋದು. ಚಾನ್ಸೇ ಇಲ್ಲ ಕಣೆ, ಚಾನ್ಸೇ ಇಲ್ಲ ಕಣೆ. ಮನುಷ್ಯರಾಗಿದ್ದವ್ರಿಗಂತೂ ಚಾನ್ಸ್ ಇಲ್ಲ, ಚಾನ್ಸೇ ಇಲ್ಲ. ಇಲ್ಲ ಈಶ್ವರ ಪಾರ್ವತಿನೇ ಜಗಳ ಆಡ್ಕೊಂಡು ಕೆಳಗೆ ಬಂದ್ಬಿಟ್ಟಿದ್ದಂತೆ. ಈಶ್ವರ ಉತ್ತದೊಳಗೆ ಹೋಗ್ಬಿಟ್ಟಿದ್ದಂತೆ. ಲಕ್ಷ್ಮೀ ನಾರಾಯಣ ಅವರೇ ಹೋಗ್ಬಿಟ್ಟಿದ್ರಂತೆ. ಎಲ್ಲೋ ಶ್ರೀನಿವಾಸ ಕಲ್ಯಾಣ ಮೂವಿ ನೋಡಿದ್ಯಲ್ಲ, ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ದೆ. ದೇವರೇ ಜಗಳ ಆಡ್ಕೊಂಡಾಗ ಇನ್ಯಾ ಮನುಷ್ಯ ಯಾವ ಇದೆ? ಜಗಳನೇ ಆಡಿಲ್ಲ ಅಂದ್ರೆ 100% ನೋಡಿ ನಿಮ್ಮ ಪಕ್ಕದ ಏರಿಯಲ್ಲಿ ಇನ್ನೊಂದು ಮನೆ ಇರುತ್ತೆ, ನೋಡಿ ಪಕ್ಕ ಇರುತ್ತೆ. ನೋಡು ನೀನು ನಿಮ್ಮ ಮನೆ ಕೆಲಸದವ್ರ ಜೊತೆ ರೊಮ್ಯಾನ್ಸ್ ಮಾಡ್ತಾ ಇದ್ದ ವಿಷಯ ಗೊತ್ತಾಗ್ಬಿಡ್ತೆ ಕಣೋ. ನಾಯಿನ ಮುದ್ದು ಮಾಡ್ಕೊಂಡು ಆರಾಮ ಇರ್ತೀವಿ. ಹೌದು ಸರ್, ಅವನೇ ನನ್ನ ಫಸ್ಟ್ ಬಾರ್ನ್. ಮಕ್ಕಳು ಅದೇನೋ ಮಾಡ್ಕೋಬೇಕು ಅಂತ ಹೋಗ್ತೀವಿ, ಅಷ್ಟರಲ್ಲಿ ಅಯ್ಯೋ ಬೇಡಬಿಡ್ ನಾವೇ ಮಕ್ಕಳಂಗಿದೀವಲ್ಲ ನೆಮ್ಮದಿಯಾಗಿದೀವಲ್ಲ ಅನ್ಸ್ಬಿಡುತ್ತೆ. ಅದು ಏನೋ ಒಂಥರ ಅದು ಡಿಸಿಷನ್ಗೆ ಬರೋಕ್ಕಾಗ್ತಲ್ಲ ಯಾಕೋ. ಇನ್ನು ನಮ್ಮಮ್ಮ ಫೋನ್ ಮಾಡಿ ಎದುರಿಸ್ತಾರೆ, ರಾಜಾ ವಯಸ್ಸಲ್ಲಿ ಮಾಡ್ಕೊಂಬಿಡ ಆಮೇಲೆ ಆಗಲ್ಲ ಮಾತ್ರ ತಗೋಬೇಕು ಅಂತಾರೆ. ಇದ್ಯಾಕೆ ಹಿಂಗೆ ಎದುರಿಸ್ತಾರಲ್ಲ ಅಂತ ನಾನು. ಏಕೆಂದರೆ ಈಗ ನಮ್ಮ ಶಕ್ತಿ ನಮಗೆ ಗೊತ್ತಿರುತ್ತೆ ಸರ್, ಅವ್ರಿಗೆ ಹೆಂಗೆ ಹೇಳೋಣ. ಆದರೂ ಈ ಸಮಾಜದಲ್ಲಿ 4 ಜನ ಇದ್ದಾರೆ, ಆ 4 ಜನ ನನ್ನ ಮಗಂದು ನೀವು ನಂಬಲ್ಲ. ಅದೇ 4 ಜನದ ಬಗ್ಗೆ ಹೇಳ್ತಾ ಇದೀನಿ. ರೀಸೆಂಟಾಗಿ ಯಾರೋ ಮಾಡ್ಕೊಂಬಿಡಿ ಸಮಸ್ಯೆ ಇದ್ರೆ ಹೇಳಿ, ನನಗೊಬ್ರು ಒಳ್ಳೆ ಡಾಕ್ಟ್ರ್ ಗೊತ್ತು, ಅದಾದರೂ ಪರವಾಗಿಲ್ಲ ಸರ್. ಇನ್ನು ಕೆಲವರು ಸರ್ ಅದನ್ನು ತೆಗೆದು ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ, ನಿಮಗೆ ಬೇಕಾದ. ನಾನು IVRS ಎಲ್ಲ ಹೇಳ್ಬಿಟ್ರು ನನಗೆ. ನಾನು ಹೇಳಿದೆ ಅಪ್ಪ ಹಂಗಲ್ಲ ಎಂಥದಿಲ್ಲ, ನಮ್ಗೆ ಆಗ್ತವೆ, ನಾವು ಮಾಡ್ಕೊಂಡಿಲ್ಲ, ನಾವಿನ್ನೂ ಏನೋ ಸುತ್ತಬೇಕು ಅಂತಿದ್ವಿ, ಏನೋ ಒಂಥರ ಆ ಡಿಸಿಷನ್ಗೆ ಬಂದಿಲ್ಲ. ಅಂದರೆ ನನಗೆ ಆದರ್ಶಗಳು ಜಾಸ್ತಿ ಜೀವನದಲ್ಲಿ. ಹಿಂಗೆ ನೋಡಿ ಏನೋ ಹಿಂಗೆ ಪೆಟ್ಟಿದ್ದು ಅಂತೀನಿ. ಇನ್ನೊಂದು ನಂಗೆ ಮಂತ್ರ ಮಾಂಗಲ್ಯ ಆಗಬೇಕು ಅಂತ ಆಸೆ ಇತ್ತು, ಅದು ಕವಿ ಶೈಲದಲ್ಲಿ ಆಗಬೇಕು ಅಂತ ಆಸೆ. ಇನ್ನೊಂದೇನೋ ದತ್ತು ತೊಗೋಬೇಕು ಅಂತ ಆಸೆ. ಈ ಥರ ನಂಗೆ ಒಂಥರ ಆದರ್ಶವಾಗಿ ಏನಾದರೂ ಮಾಡೋಣ ಅಂತ. ಈಗ ಅದೇ ರೊಟೀನ್ ಬ್ರೇಕ್ ಮಾಡಬೇಕು ಅಂತ ನನಗೆ. ಸೊ ಅದನ್ನೆಲ್ಲ ಇನ್ನು ಇವಳು ಮನಸ್ಥಿತಿನ ಅರ್ಥ ಮಾಡ್ಕೊಂಡು ಇವಳಿಗೆ ಅರ್ಥ ಮಾಡಿಸಿ, ಯಾಕೆಂದ್ರೆ ಮಂತ್ರಮಂಗಲ ಆಗಬೇಕು ಅಂತಿತ್ತು, ಅದಂತೂ ಆಗಕ್ಕಾಗಲಿಲ್ಲ. ಯಾಕೆಂದರೆ ಇವಳು ಅರ್ಥ ಮಾಡ್ಕೊಂಡ್ಲು, ಆ ಕಾನ್ಸೆಪ್ಟೇ ಯಾರಿಗೂ ಗೊತ್ತಿಲ್ವಲ್ಲ. ಈಗ ನಾನು ಹೇಳ್ಬೇಕು, ಈ ಥರ ಕುವೆಂಪು ಅಂತಿದ್ರು, ಪೂರ್ಣಚಂದ್ರ ತೇಜಸ್ವಿ ಅಂತಿದ್ರು, ಅವರಿಲ್ಲ ಆ ಥರ ಮಾಡಿದ್ರು, ಇಂದ್ರ ಚಂದ್ರ ಸೂರ್ಯ ನಕ್ಷತ್ರ ನೀವೇ ಸಾಕ್ಷಿ ಅಂದರು, ಒಂದು ಪುಸ್ತಕದಲ್ಲಿ ನಿನಗೆ ನಾನೇ ಸಾಕ್ಷಿ ಅಂದರು ಅಂತೆಲ್ಲ ಬರೀತಾರೆ. ಇಷ್ಟು ಎಕ್ಸ್ಪ್ಲೇನ್ ಮಾಡೋಕ್ಕೆ ಅರ್ಥ ಆಗಬೇಕಲ್ಲ. ಅವ್ರೇನು ಅಂದ್ಕೊಂಡ್ರು, ನನ್ನ ಮಗ ಹೇಳಿ ಕೇಳಿ ಎಂಟರ್ಟೈನ್ಮೆಂಟ್ ಫೀಲ್ಡು, ಡಾಕ್ಯುಮೆಂಟ್ ಇಲ್ಲದೆ ಮದುವೆ ಆಗ್ತೀನಿ ಅಂತಾನೆ. ನಾಳೆ ದಿನ ಬಿಟ್ಟೋಗ್ಬಿಟ್ರೆ ನನ್ನ ಮಗ ನೋಡು ಯಾವ ನೆಂಟ್ರಿಲ್ವಂತೆ, ಯಾವ ಅತಿಥಿ ಇಲ್ವಂತೆ, ಸೂರ್ಯಚಂದ್ರ ನಕ್ಷತ್ರ ಅಂತೆ, ಇವ್ನು ಯಾವ ಬಡಿ ಮಗ ಬಲೆ ಮೋಸ್ ನನ್ನ ಮಗ ಅಂದ್ಬಿಟ್ರು. ನಾನು ಅವ್ರಿಗೆ ಹೆಂಗೆ ಈ ಕವಿಗಳು, ಕವನ, ಕಾವ್ಯ, ಇದು ಆದರ್ಶ ಹೆಂಗೆ ಎಕ್ಸ್ಪ್ಲೇನ್ ಮಾಡಲಿ ಪರಮವ್ರೆ. ಅದು ಆಗಲಿಲ್ಲ ನನ್ನ ಕೈಲಿ. ಹಾಳಾಗಲಿ ಅಂತ ಬಿಟ್ಟೆ. ಈಗ ಇನ್ನೊಂದು ಬೇರೆ ಏನೋ ಆಸೆ ಇದೆ. ಈಗ ನನಗೆ ಯಾರು ಹೇಳೋರು ಕೇಳೋರಿಲ್ಲ, ಈಗಿರೋದು ಇವಳೊಬ್ಳೆ. ಇವಳು ಕೇಳಲಿಲ್ಲ ಅಂದರೆ ಇವಳನ್ನು ನಾನು ಏನು ಮಾಡೋಕ್ಕಲ್ಲ, ಕೇಳಬೇಕು. ಕೇಳ್ತೀನಿ, ತಲೆ ಕೆಡ್ಸ್ಕೊಬೇಡ, ನಿನ್ನ ಮಾತು ಕೇಳ್ತೀನಿ, ತಲೆ ಕೆಡ್ಸ್ಕೊಬೇಡ. ಓಕೆ, ನಿನ್ನ ಮಾತೇ ಕೇಳೋದು, ಇನ್ಯಾರ ಮಾತು ಕೇಳಲಿ ಶೋ? ಎಸ್ ಸರ್, ಅಷ್ಟೇ ಸರ್, ಮುಗೀತು ಸರ್. ಸೂಪರ್ ಬಿಡು. ಅಷ್ಟೇ. ಡಾನ್ಸ್ ಕ್ಲಾಸ್ ನಡೀತಾ ಇದೆಯಾ? ಈಗ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದೀನಿ, ಶುರು ಮಾಡಬೇಕು. ಓಕೆ, ಒಳ್ಳೆದಾಗಲಿ ನಿಮ್ಮ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ನಮ್ಮ ಮನೆಗೆ ಬಂದಿದ್ದೀರಾ, ನಿಂತ್ಕೊಂಡೇ ಮಾತಾಡಿಸ್ತಾ. ದಯವಿಟ್ಟು ಕೂತ್ಕೊಳ್ಳೋಕೆ ಮುಂಚೆ ಇದೊಳೆ ಬನ್ನಿ, ಇಲ್ಲೂ ಬನ್ನಿ ಅಂತ. ಸರ್ ಮೆಸೇಜ್ ಬೇರೆ ಹಾಕಿದ್ರು. ಹೌದು, ನಮ್ಮ ಹೆಂಡತಿನ ಏನೋ ಮಾಡ್ತಾ ಬನ್ನಿ ಅಂತ. ಮೇಡಮ್ ತಾಮ್ರ ಚೊಂಬ ಏನೋ ಮಾಡ್ಬಿಟ್ಟವ್ರೆ. ಪಂಕ ರಾಮನವಮಿ ಶುರು ಮಾಡ್ಬಿಟ್ಟಿದ್ರಿ ಹಾಗಂತಲ್ಲ, ಆಚೆ ಕಡೆ ಸಮ್ಮರ್ ಇದೆಯಲ್ಲ, ಭಯಂಕರ ಇದೆ. ಸೊ ಅದಕ್ಕೋಸ್ಕರ ಕರ್ಬೂಜ. ಥ್ಯಾಂಕ್ ಯು. ಅಮೃತನೇ ಕೊಟ್ಟಂಗೆ ಹೋಯ್ತು. ಥ್ಯಾಂಕ್ ಯು. ತಗೊಳ್ಳಿ, ನಮ್ಮ ಕಲಾ ಮಾಧ್ಯಮ ಕ್ಯಾಮ್ರಾ ಮನದು ಕೊಡ್ತಾ ಇದ್ದೀನಿ ನಾನು. ಕಲಾ ಮಾಧ್ಯಮದ ಆಡಿಯನ್ಸ್ಗೂ ಕುಡಿಸ್ಬಿಡಿ ತಗೊಳ್ಳಿ. ಊದ್ಬಿಡೋಣ. ಕಲಾ ಮಾಧ್ಯಮದ ಆಡಿಯನ್ಸ್ಗೆಲ್ಲ ಚಿಯರ್ಸ್. ತಂಪು ಪಾನೀಯ ಅಪಾರ್ಥ ಮಾಡ್ಕೋಬೇಡಿ. ಅಲ್ಲ, ತಂಪು ಬನ್ನಿ ಅಷ್ಟೇ. ಥ್ಯಾಂಕ್ ಯು. ನಿಮ್ದಲ್ಲಿ ನಂದು ತಗೋತೀನಿ. ತಗೊಳ್ಳಿ. ಇಲ್ಲ, ಅವ್ರದ್ದು ನೈಟ್ ಲೇಟ್. ಅಯ್ಯೋ, ಇದು ನೋಡಿದ್ರೆ ಇಡೀ ಮನೆ ಎಲ್ಲ ನಂದೇ, ಬಟ್ ಇದೊಂದು ನಂದಲ್ಲ. ಹೌದಾ? ಆ ಒಳಗಡೆಯಿಂದ ನಾನು ಎಂಟ್ರೇ ಆಗಲ್ಲ. ಇದಷ್ಟು ಇವಳಿಗೆ ಬಿಟ್ಬಿಡ್ತೀನಿ. ನೋಡಮ್ಮ, ನಿಂದು ಇಷ್ಟ, ನಂಗೆ ಅಡುಗೆ ಮಾಡೋಕೆ ಇಷ್ಟ, ಬಿಡಲ್ಲ. ತುಂಬಾ ದೊಡ್ಡ ಕಿಚನ್ ಮೇಡಮ್. ಯಾವ ಸೀಮೆ ದೊಡ್ಡದ್ರಿ? ಹೌದು, ಇವಳಿಗೆ ಅದು ಕಂಡೀಷನ್ನು. ನೀನು ಏನು ಬೇಕಾದ್ರೆ ಮಾಡ್ಕೋ, ಅಡುಗೆ ಮನೆ ದೊಡ್ಡದಿರ್ಬೇಕಲ್ಲ, ಮನೆ ಒಳಗೆ ಬರಲ್ಲ ಅಂತ. ಆಮೇಲೆ ನಮಗೂ ಅದೇ ಇಷ್ಟ ಸರ್. ಯಾಕೆಂದರೆ ಪಾಪ ಅವಳು ಪ್ರೀತಿಯಿಂದ ಮಾಡಿ ಹಾಕ್ತಾಳೆ. ಸೊ ಅದಕ್ಕೆ ಅವಳಿಗೆ ಬೇಕಾಗಿರೋ ಜಾಗ. ಇಡೀ ಮನೇಲಿ ಪಾಪ ಇನ್ನೇನು ಕೇಳಿಲ್ಲ ಅವಳು. ಚಿನ್ನ ಕೇಳಲ್ಲ, ಬೆಳ್ಳಿ ಕೇಳಲ್ಲ, ಏನು ಕೇಳಲ್ಲ ಸರ್. ನಿಜವಾಗ್ಲೂ ಬಂಗಾರ ಕೊಡ್ಸು. ನಮ್ಮ ಊರಿಗೆ ಇದ್ ಹಾಕೊಂಡವ್ರೆ, ನಮ್ಮ ನಾದ್ನಿ ಇದ್ ಹಾಕೊಂಡವ್ರೆ.
ಏನು ಕೇಳಲ್ಲ ಪಾಪ. ಅವ್ಳು ಕೇಳೋದೊಂದೇ, ಅಡುಗೆ ಮನೆ ಚೆನ್ನಾಗಿರೋದು ಕೊಡಿಸು, ಇಂಥ ಪಾತ್ರೆ ಕೊಡಿಸು, ಇಂಥ ಲೋಟ ಕೊಡಿಸು, ಬರೀ ಇಷ್ಟೇ ಕೇಳೋದು. ನನಗೆ ಅಡುಗೆ ಮನೆ ದೇವ್ರ ಮನೆ ದೊಡ್ಡದಾಗಿರ್ಬೇಕು ಅಂತ ಆಸೆ ಅಷ್ಟೇ. ಯಾಕಂದ್ರೆ ಈಗ ಆಕ್ಚುಲಿ ಇದು ಓಕೆ, ಇವಾಗ ನಮ್ಮ ದೇವ್ರ ಮನೆ, ಬಟ್ ನಾವು ಸ್ವಂತ ಮಾಡಿಸ್ಕೊಂಡಾಗ ತುಂಬಾ ದೊಡ್ಡ ದೇವ್ರ ಮನೆ ಬೇಕು. ಯಾಕಂದ್ರೆ ಯಾವುದೇ ಹಬ್ಬಗಳು ಮಾಡಿದ್ರು ಛತ್ರ ಕಟ್ಸ್ಬಿಡೋಣ ಅಂತೀನಿ. ದೇವ್ರ ಮನೆನ ಛತ್ರ ತರ ಕಟ್ಸ್ಬಿಟ್ಟು ಬಂದವ್ರಿಗೆಲ್ಲ ಫುಲ್ ಲೈನ್ ಕೂಡ್ಸಿ ಊಟ ಹಾಕ್ಸಿ ಸಾಕಮ್ಮ. ಹಂಗಲ್ಲ, ಒಂದ್ ಸ್ವಲ್ಪ ಇರೋದಕ್ಕಿಂತ ಒಂದ್ ಸ್ವಲ್ಪ ದೊಡ್ಡದಾಗಿ ಅಷ್ಟೇ. ಈ ದೊಡ್ಡದು ಅನ್ನೋದು ಏನ್ ಗೊತ್ತಾ ಸರ್, ಅದೇ ಒಂದು ಭ್ರಮೆ. ಜನ ಸುಮ್ಮನೆ ನಾವು ದೊಡ್ಡದು ಅಂತಾರೆ. ಅದು ದೊಡ್ಡದಾದಷ್ಟು ಅದು ದೊಡ್ಡದು ಮೇಂಟೈನ್ ಮಾಡಕ್ 5 ಜನ ನಡಬೇಕು ನಾವು. ಅಲ್ಲಿ ಧೂಳೋಡಿ ಇಲ್ಲಿ ಧೂಳೋಡಿ ಮಾಡ್ಬೇಕು. ಆಮೇಲೆ ಅಷ್ಟು ದೊಡ್ಡದು ಮಾಡ್ಕೊಂಡ್ಬಿಟ್ಟಿದೀವಲ್ಲ ಅಂತ 5 ಕ್ಯಾಮ್ರಾಸ್ ಎಕ್ಸ್ಟ್ರಾ ಹಾಕ್ಬೇಕು. ಯಾವನಿಗೆ ಕೆಲಸದವ್ರನ್ನ ಇಟ್ಟಿರ್ತೀವಿ, ಆ ಕೆಲಸದವ್ನು ಎಲ್ಲಿ ಏನ್ ತಗೊಂಡೋದ ಅಂತ ನೋಡಕ್ 4 ಕ್ಯಾಮ್ರಾ ಹಾಕ್ಬೇಕು. ಆ 4 ಕ್ಯಾಮ್ರಾ 24 hours ಓಡಕ್ ಒಂದು UPS ಹಾಕ್ಬೇಕು. ಅದು ನೆಟ್ಗಿಲ್ವಾ ಇನ್ನೊಂದು ಸೋಲಾರ್ ಹಾಕ್ಬೇಕು. ಇಷ್ಟೆಲ್ಲಾ ಸಮಸ್ಯೆಯಾಗಿ ಎಲ್ಲನ ದೂರ ಹೋದ್ರೆ ಮನೆಗೆ ಎರಡ ಸ್ವಂತದವ್ರು ಬರ್ತೀನಿ ಅಂದ್ರೆ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರಿ. ಇವೆಲ್ಲ ಬೇಡ ಸರ್. ನೆಮ್ಮದಿಯಾಗಿ ನಾವಿಬ್ರು ನಮಗಿಬ್ರು ಖುಷಿಯಾಗಿ ನೋಡಿ ನಮ್ಮ ಮನೆ ಇಷ್ಟು ಸಾಕು ನಮ್ಗೆ. 5 ವರ್ಷದ ಹಿಂದೆ ಇರೋ ಚಾಮ್ ಇವಾಗಿಲ್ಲ ಅಂತ ಅನಿಸ್ತಾ ಇದೆ. ಪ್ರೀತಿ ಕಮ್ಮಿ, ರೊಮ್ಯಾಂಟಿಕ್ ಇಲ್ವೇ ಇಲ್ಲ. ಏನ್ ಮಾತಾಡ್ತಾ ಇದ್ದೀವಿ? ಆಕ್ಚುಲಿ ನೀವು ನಂಬಲ್ಲ, ಈ ವಟಾರದಲ್ಲೆಲ್ಲ ನಾವು ಬದುಕಿದ್ದು ಚಿಕ್ಕ ವಯಸ್ಸಲ್ಲೆಲ್ಲ. ನನ್ಗೊಂದ್ಸಲ ಅದು ಅನ್ಸುತ್ತೆ, ಆ ಓಣಿಲೇ ಒಂದು 6 ಮನೆ ಇರೋದು. ಆ ಒಂದು ಮನೆಯಿಂದ ಹಿಂಗ್ ಪೂತು ಹೆಗಣ ಬಂದಂಗೆ ಬರೋ ಜನ. ಅದ್ ಎಲ್ಲ ಒಳಗೋಗಿ ಹುಡ್ಕದ್ ಎಲ್ಲಿ ಮಲಗ್ತಾರೆ ಇವರು, ಯಾರು, ಹೆಂಗೆ. ತಿರ್ಗಾ ನಮ್ಮ ವೈಫ್ ಪ್ರೆಗ್ನೆಂಟು ಅನ್ನೋರು ಮನೆ ತುಂಬ ಜನ ಇಟ್ಕೊಂಡು ಇವ್ರು ಎಲ್ಲಿಂದ ಹೋಗ್ತಾರೆ, ಏನಿದು ಒಂದು ಅರ್ಥ ಆಗ್ತಿರ್ಲಿಲ್ಲ ನಂಗೆ. ನಾನು ನಿಜವಾಗ್ಲೂ ಹೇಳ್ತೇನೆ, ವಾಸ್ತವ ಅಂದ್ರೆ ಇವಾಗ ನೋಡಿ ತುಂಬಾ ಜನ ಅವ್ರು ಯಾವಾಗ ಸೇರ್ತಾರೆ, ಯಾವಾಗ ಇದ್ ಮಾಡ್ತಾರೆ, ಮಕ್ಕಳು ಯಾವಾಗ ದೊಡ್ಡದ್ ಮಾಡ್ತಾರೆ, ಆ ಮಕ್ಳಿಗೆ ಏನ್ ನೋಡ್ಕೊಂಡ್ ಬೆಳಿತಾರೆ, ಅವ್ರು ಅಲ್ಲೇ ಇರ್ತಾರೆ, ಅವ್ರ ಬಾಣಂತರ ಅಲ್ಲೇ ಆಗುತ್ತೆ. ಸೊ ನಾನು ಹೇಳೋದು ಅದಕ್ಕೆ, ಒಗ್ಗಟ್ಟಿನಲ್ಲಿ ಬಲವಿದೆ, ಇಕ್ಕಟ್ಟಿನಲ್ಲಿ ಸುಖವಿದೆ. ಅಲ್ಲ ಅಂದ್ರೆ ಎಲ್ಲ ಒಟ್ಟಿಗೆ ಇರ್ತೀವಿ ನಾವು. ಬಾಂಡಿಂಗ್ ನಾನು ಅದೇ ಹೇಳಿದ್ದು. ಬಾಂಡಿಂಗ್ ಅಂದ್ರೆ ಇದು ನಿಜವಾಗ್ಲೂ ಗೊತ್ತಾಗಿದ್ದು ಲಾಕ್ಡೌನ್ ಅಲ್ಲಿ. ಯಾಕೆಂದ್ರೆ ಎಲ್ಲ ಒಟ್ಟಿಗೆ ಇರ್ತಾ ಇದ್ರಲ್ಲ, ಎಲ್ಲ ಸ್ಪ್ಲಿಟ್ ಫ್ಯಾಮಿಲಿ, ಅಲ್ಲೋಗು ಇಲ್ಲೋಗು ಬರೀ ಏನ್ ಬೆಳಗ್ಗೆ ಎದ್ರೆ ಕೆಲಸ, ರಾತ್ರಿ ಎದ್ರೆ ಕೆಲಸ. ಲಾಕ್ಡೌನ್ ಅಲ್ಲಿ ಏನಿಲ್ಲ, ಬಾಗಿಲು ಆಚೆ ತೆಗೆದ್ರೆ ಸೀಲ್ ಡೌನ್, ಲಾಕ್ ಡೌನ್. ಇನ್ನೊಂಚೂರು ಆಚೆ ಹೋದ್ರೆ ಡೈರೆಕ್ಟ್ ಆಗಿ ವೈಟ್ ಕಲರ್ ಹಾಕೊಂಡ್ಬಂದು ಕರ್ಕೊಂಡೇ ಹೋಗ್ಬಿಡೋರು. ಇಲ್ಲ ನಿಮ್ಗೆ ಪಾಸಿಟಿವ್ ಬನ್ನಿ ಅಂತ. ಇಲ್ಲ ನಾನು ಇನ್ನೂ ಟೆಸ್ಟ್ ಮಾಡ್ಸಿನ, ಬನ್ನಿ ನಾವೇ ಮಾಡಿಸ್ಬಿಟ್ಟು ಪಾಸಿಟಿವ್ ಅಂತ ಹಾಕ್ತೀವಿ ಅಂತ ಕರ್ಕೊಂಡು ಹೋಗ್ಬಿಡೋರು. ಕರ್ಕೊಂಡು ಹೋದವ್ರು ವಾಪಸ್ ಸುಡಕ್ಕೂ ಇಲ್ಲ. ಇಲ್ಲ ನೀವು ಹೇಳಿ ಅಡ್ರೆಸ್ ಹೇಳಿ ನಾವು ಬಂದು ಸುಟ್ಕೊಂಡು ಹೋಗ್ತೀವಿ, ನಿಮ್ಗೆ ಬರಂಗೂ ಇಲ್ಲ. ಸೊ ಅವಾಗ ಎಲ್ಲ ಒಟ್ಟಿಗೆ ಇದ್ದಿದ್ದು. ನಾವು ಆಗ್ತದೆ ಆ್ಯಕ್ಚುಲಿ ನೋಡಿ, ಇವಳು ಪಾಡಿಗಳು ಡ್ಯಾನ್ಸ್ ಕ್ಲಾಸ್ ಅದು ಇದು ಅಂತಿರೋಳು. ನಿಮಗೆ ಗೊತ್ತಲ್ಲ, ನಮ್ಗೆ ಫೀಲ್ಡ್ ಶೂಟಿಂಗು ಅದು ಇದು. ಈ ಲಾಕ್ಡೌನಲ್ಲಿ ಎಷ್ಟು ಮಜಾ ಮಾಡಿದೀವಿ ಅಂದರೆ ನಾವು, ಯಾಕಂದ್ರೆ ನಮ್ಮ ರೆಸಾರ್ಟಲ್ಲಿ ಇದ್ವಿ ನಾವು ಕೆಲಸ ಮಾಡ್ಸೋಕೆ ಅಂದ್ರೆ ಚಿಕ್ಕಮಂಗ್ಳೂರು ಕೊಟ್ಟೋಗಿದ್ದೆ. ಅಲ್ಲಿ ಎಷ್ಟು 2 ವರ್ಷನ ಪುಟ್ಟಿ ಇದ್ವಿ. 1 ವರ್ಷ ಅಲ್ಲೆಲ್ಲ ಸೆಟ್ಲ್ ಅಂದ್ರೆ ಅಲ್ಲಿ ಆಚೆ ಬರಕ್ ಬಿಡ್ತಾ ಇಲ್ಲ, ಶೂಟಿಂಗ್ ಇಲ್ವೇ ಇಲ್ಲ. ಮತ್ತೆ ಅಲ್ಲಿ ಅವ್ರು ಏನು ಹೇಳಿದ್ರು, ನೀವು ಆಚೆ ಒಂದ್ಸಲಿ ಕಾಲಿಟ್ರೆ ವಾಪಸ್ ಬರಂಗಿಲ್ಲ ನೀವು, ಯಾಕಂದ್ರೆ ನೀವು ಬೆಂಗಳೂರವ್ರು ಏನೋ ಸಾಯರಿ, ನೀವು ಹಳ್ಳಿಲಿ ಜೀವನ ಚೆನ್ನಾಗಿದೆ ನಮ್ದು, ನೀವು ಅಲ್ಲಿಂದ ಇಲ್ಲಿ ಬಂದು ತಿರ್ಗಾ ಹಾಳು ಮಾಡ್ಬೇಡಿ, ಇರಂಗಿದ್ರೆ ಇದು ಬಿಡಿ, ಇಲ್ಲ ಹೋಗ್ಬೇಡಿ ಅಂದ್ರು. ಇಲ್ಲೂ ಯಾವ ಶೂಟಿಂಗ್ ಇಲ್ಲ ಎಂಥದಿಲ್ಲ, ಇನ್ನೇನ್ ಮಾಡೋದು ಬಂದು ಅಲ್ಲೇ ಇದ್ಬೋಣ ಅಂತ. ಇವಳು ಮಜಾ ಬಟ್ಟೆ ಒಗ್ಯಕ್ಕೆ ಹೊಳೆಗೆ ಹೋಗೋಳು. ನಾನು ತಿಂದೇ ಇದ್ರು ಮೀನು ಚೇಳು ಎಲ್ಲ ಹಿಡಿಯಕ್ಕೆ ಇನ್ನೊಂದು ಒಳಗೆ ಹೋಗ್ತಾ ಇದ್ದೆ. ಭೂತಾಯಿನ ಮಗ ಅಯ್ಯೋ ಆಗ್ಬಿಟ್ಟಿದ್ದೆ ನಾನು. ಬೆಟ್ಟಕ್ಕೆಲ್ಲ ಇಷ್ಟ ಬಂದಂಗೆ ಹೋಗೋದು. ಆಮೇಲೆ ನಮ್ದೊಂದು ಚೂರು ಸ್ಟಾಕ್ ಕಮ್ಮಿ ಆಗ್ತಿದ್ದಂಗೆ ಅಲ್ಲೆಲ್ಲ ಪ್ಲಾಂಟರ್ಸ್ ಅಲ್ಲ, ಯಂಗ್ ಮ್ಯಾನ್ ಕಮ ನನ್ನವರು. ಅಯ್ಯೋ ಏನ್ ಹೇಳ್ತೀರಾ, ಅದ್ರ ಸುಖನೇ ಬೇರೆ ರೀ. ಒಂದೊಂದ್ ಕಡೆ ಹೋಗೋದು, ಆಮೇಲೆ ಕಾಡೊಳಗೆ ಹೋಗೋದು, ಅಲ್ಲದೇನೋ ಸೊಪ್ಪು ಸದ ಕಿತ್ಕೊಂಬರೋದು, ಅದನ್ನೇನೋ ಒಂಥರ ಹೊಸದಾಗ ಅಡಿಗೆ ಮಾಡೋದು. ಈ ಕಳಲೆ ಆಮೇಲೆ ಕೆಸ ಇದನ್ನೆಲ್ಲ ಎತ್ಕೊಂಬಾರು. ಇನ್ನೊಂದೇನೋ ಒಂದಷ್ಟು ಗೊತ್ತಿಲ್ಲದ ಬೇರುಗಳು, ಹಣ್ಣುಗಳು, ಅದನ್ನೆಲ್ಲ ತಂದು ಏನೇನೋ ಅಡಿಗೆ ಮಾಡ್ಕೊಳ್ಳೋದು ನಾವು. ಆಮೇಲೆ ಕರೆಂಟ್ ಇಲ್ಲ, ಅಲ್ಲಿ ಕರೆಂಟ್ ತೆಗೆದ್ಬಿಟ್ಟೇನೆ, ಕರೆಂಟಿಗೆ ನೀರಿಲ್ಲ, ಪಂಪ್ ಆಗ್ಬೇಕಲ್ಲ, ಆಗಿಲ್ಲ. ನೀರೇನ್ ಮಾಡೋದು ಅಂದ್ರೆ ಎಲ್ಲ ಹೆಂಚಿನ ಮನೆಗಳಲ್ಲ, ಎಲ್ಲ ಹೆಂಚ್ ಕೆಳಗೆ ದೊಡ್ಡ ದೊಡ್ಡ ಡ್ರಮ್ ಇಟ್ಬಿಡೋದು. ಮಳೆ ಬಂದಿದ್ದೆಲ್ಲ ಅದ್ರೊಳಗೆ ಶೇಖರಣೆ ಆಗಿರುತ್ತೆ, ಅದ್ರಲ್ಲೇ ಸ್ನಾನ, ಅದ್ರಲ್ಲೇ ಎಲ್ಲ. ನಾನೊಂದು 30-40 ಜನಕ್ಕೆ ಅಡುಗೆ ಮಾಡ್ತಿದ್ದೆ ಅಷ್ಟೇ. ಯಾಕಂದ್ರೆ ವರ್ಕರ್ಸ್ ಎಲ್ಲ ಅಲ್ಲೇ ಇದ್ರು. ಅವರು ಊರಿಗೆ ಹೋಗ್ತಿ, ಎಲ್ಲ ಬಿಹಾರ ಅಸ್ಸಾಂ ಅವ್ರು ಇದ್ರು. ವಾಪಸ್ ಹೋಗ್ತಿದ್ರೆ ಮಕ್ಳ ಮೇಲೆ 2 ಬಿಟ್ಟು ಕಳಿಸಿದ್ರಲ್ಲಿ, ನೀನ್ ಬೇರೆಯವ್ರಿಗೆ ಒಳಗೆ ಹಾಕ್ಬಿಡ್ತೀನಿ ಅಂತ. ಸರಿ ಏನು ಮಾಡೋಕ್ಕಲ್ಲ, ಅವರು ಅಲ್ಲಿ ಇವಳು ಅಡುಗೆ ಮಾಡೋಳು. ಆ ವರ್ಕರ್ಸ್ನೆಲ್ಲ ಇಟ್ಕೊಂಡು ಇಡೀ ರಾತ್ರಿ ನಾವೆಲ್ಲ ಫುಲ್ಲು ಕಳ್ಳ ಪೊಲೀಸ್ ಅಂತೆ, ಈ ಮ್ಯೂಸಿಕಲ್ ಚೇರ್ ಅಂತ ಆಟ ಆಡ್ಸೋದು. ಆಮೇಲೆ ನಮ್ಮೆಲ್ಲರ ಗೌರವಾನ್ವಿತ ಪ್ರಧಾನಿ ಮೋದಿಜಿಯವರು ನಮಗೆ ಬೋರ್ ಆಗಬಾರ್ದು ಅಂತ ಅವಾಗ ಚಪಳೆ ಹೊಡಿರಿ, ತಮಟೆ ಹೊಡಿರಿ, ದೀಪ ಹಚ್ಚಿ ಇವೆಲ್ಲ ಹೇಳ್ತಾ ಇದ್ರು. ನಾವು ತಮಟೆ ಹೊಡೆದು ದೀಪ ಹಚ್ಚಿ ಎಲ್ಲ ಮಾಡ್ತಿದ್ವಿ.
ಅಕೌಂಟಲ್ಲಿ ಖಾಲಿ ಆಗ್ತಿದ್ದಂಗೆ ಜೋರಾಗಿ ಚಪ್ಪಾಳೆ ತಟ್ಟಕ್ಕೆ ಸ್ಟಾರ್ಟ್ ಆಗ್ತಾ ಇತ್ತು. ಸಾರ್ ಬೇಗ ಮುಗಿಸಿ ಸಾರ್ ಇದನ್ನ ಅಂತ. ಇಲ್ಲಾಂದ್ರೆ ಅಕೌಂಟ್ ಅವರೇ ಮ್ಯಾನೇಜರೇ ದೀಪ ಹಚ್ತಾರೆ ಸರ್ ದಯವಿಟ್ಟು ಅದನ್ನ ಮಾಡಿ ಅಂತ ಕೇಳ್ಕೊತಾ ಇದ್ವಿ. ಅವ್ರು ಹೆಂಗ್ ಕೇಳಿಸ್ಕೊಳ್ಳಿಲ್ಲ, ಬಟ್ ಅದು ಪರವಾಗಿಲ್ಲ ಬಿಡಿ, ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ತೂಗಿಸ್ಕೊಂಡು ಹೋಗ್ತಾ ಇದ್ವಿ. ಬಟ್ ನಾನು ನಿಮ್ಮ ಮಾತು ಕೇಳಿದ ನಿಮ್ಮ ರೆಸಾರ್ಟ್ ಒಂದ್ಸಲ ಬಂದು ನೋಡ್ಬೇಕು ಅಂತ. ದಯವಿಟ್ಟು ಬನ್ನಿ, ಟೂರ್ ಹಾಕ್ಬೇಕಂದ್ರೆ ನಿಮ್ ವೀಕ್ಷಕರಿಗೆ ಹೇಳ್ಬಿಡ್ತೀನಿ, ನೀವೇ ಯಾರಿಗಾರ ಲಕ್ಕಿ ವಿನ್ನರ್ ಅಂತ ಹೇಳ್ಬಿಡಿ. ಒಂದ್ 5 ಜನಕ್ಕೆ ಅವ್ರು ಬಂದಾಗಿಂದ ಹೋಗೋರ್ಗು ಅವ್ರ ಜವಾಬ್ದಾರಿ ನಮ್ದೆ. ನೀವೇ ಸ್ಪಾನ್ಸರ್. ಹೌದು, ಯಾಕೆಂದ್ರೆ ನಿಮ್ಮ ಚಾನೆಲ್ ಮೇಲೆ ಇರೋ ಅಭಿಮಾನ, ನಿಮ್ಮ ಕೆಲ್ಸದ ಮೇಲೆ ಇರೋ ಅಭಿಮಾನ ನೀವು ಮಾಡ್ತಾರೆ ಅಂತ. ಏನ್ ಗೊತ್ತಾ, ಈಗ ಬಿಡಿ ನಮ್ದೇನಿಲ್ಲ, ನಮ್ದೇನು ಅಂಥದ್ದೇನಿಲ್ಲ, ಬಂದ್ರಿ ಮಾತಾಡ್ಸರಿ ಹೋದ್ವಿ. ಬಟ್ ಕೆಲವೆಲ್ಲ ನೀವು ಹೇಳೋದು ಮಾಹಿತಿ ನಾವು ಜೀವನಕ್ಕೆ ಅಳವಡಿಸ್ಕೊಳ್ಳೋಂಥ ತುಂಬ ಇದ್ದಾವೆ. ನೀವೆಲ್ಲೆಲ್ಲೋ ಹೋಗ್ತೀರಾ, ಕಿತ್ತೂರು ರಾಣಿ ಚೆನ್ನಮ್ಮ ಇದ್ದಿದ್ದ ಜಾಗ ತೋರಿಸ್ತೀರಾ, ಸಂಗೊಳ್ಳಿ ನಾರಾಯಣ ಇದ್ದಿದ್ದ ಜಾಗ ತೋರಿಸ್ತೀರಾ, ಇನ್ಯಾವುದೋ ವಾಡೆ ಅಂತ ಒಳಗೆ ತೋರಿಸ್ತೀರಾ. ಸೊ ಇದೆಲ್ಲ ಮಾಹಿತಿಗಳು ನಾವು ಕನ್ನಡಿಗರಾಗಿ ಕನ್ನಡಿಗರ ಬಗ್ಗೆ ಆ ಸಾಧನೆ ಮಾಡಿರೋರ ಬಗ್ಗೆನೇ ತಿಳ್ಕೊಂಡಿರಲ್ಲ. ಎಷ್ಟೊಂದು ತಿಳ್ಕೊಂಡಿದ್ರು ಅವ್ರು ಹೆಂಗೆ ಬದುಕು ಬಾಳಿದ್ರು, ಆ ಮನೆಯಲ್ಲಿದೆ ಅನ್ನೋದು ಗೊತ್ತಿರಲ್ಲ. ನೀವು ಅದನ್ನು ಮನೆಗೆ ಮುಟ್ಟಿಸ್ತಾ ಇರ. ಸೊ ನಿಮ್ಮ ಕಡೆಯಿಂದ 5 ಜನಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಒಂದು ಕೊಡುಗೆ. ನೀವೇನು ಮಾಡಿದ್ರಿ ಗೊತ್ತಾ, ಜೇನುಗಳು ಕಲ್ಲು ಹೊಡ್ಬಿಟ್ರಿ ನೀವು. 5 ಆಗಲ್ಲ ಅಂತೀರಾ? ಅಲ್ಲ 16 ಲಕ್ಷ ಜನ ಅವ್ರಿಗೆ ಯಾವ 5 ಜನ ಕೊಡೋದು ನಾವು ತಲೆ ಎಲ್ಲ ಕಟ್ಟೋದು. ಸರಿ ಏನಾಯ್ತು ಗೊತ್ತಾ, ಗಲಾಟೆ ಸ್ಟಾರ್ಟ್ ಆಗಿದೆ, ನಾ ಹೆಂಗ್ ಮಾಡೋದು ಹೇಳಿ. ಅದು ನಿಮಗೆ ಅಲ್ಲ, ಅದನ್ನ ನಾನು ರಾಣಿ ಜನಕ್ಕೆ ಬಿಟ್ಟಿದ್ದೀನಿ. ಸೈನಿಕರನ್ನ ಆಯ್ಕೆ ಮಾಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಆಗ್ಲಿ ನೋಡೋಣ ಯಾರು 5 ಜನ ಹೋಗ್ತೀರಿ ಅಂತ. ಸರ್ ಏನು ನಿಮ್ಮ ರೆಸಾರ್ಟ್ ಹೆಸರು? ಬೆಟ್ಟ ಗುಡ್ಡ ರಿಟ್ರೀಟ್ ಅಂತ. ಬೆಟ್ಟ ಗುಡ್ಡ ರಿಟ್ರೀಟ್ ಅಂದ್ರೆ ಸುತ್ತ ಬೆಟ್ಟ ಇದೆ ಸರ್. ಅದು ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಬರೀ ಕಾಣದೆ ಬೆಟ್ಟ. ಏನಿದು ನಿಂತಷ್ಟು ಬರೀ ಬೆಟ್ಟ ಗುಡ್ಡನೇ ಕಾಣತ್ತಲ್ಲ ಅಂದ ನನ್ನ ಫ್ರೆಂಡ್. ತಗೋ ಅದನ್ನೇ ಹೆಸರಿಟ್ಬೋಣ ಅಂದ್ಬಿಟ್ಟು ಅದನ್ನೇ ಹೆಸರಿಟ್ಬಿಟ್ಟು. ಸರ್ ನಂಗೆ ಕನ್ನಡದ ಏನಾದ್ರು ಇರ್ಬೇಕು ಅಂತ ಆಸೆ. ಭಯಂಕರ ಕಮರ್ಷಿಯಲ್ ಆಗಿದೆ. ಬೆಟ್ಟದ ತುದಿಲಿದೆ, ಸೌಂಡಿಂಗು ಚೆನ್ನಾಗಿದೆ, ಎಲ್ಲ ಮಾಡೋದ್ರ ಬಗ್ಗೆ ಸಖತ್ತಾಗಿದೆ. ಹೌದು ಅಲ್ಲ, ಹಂಗೆ ಇಡ್ತವ್ರೆ ಕಲ್ಲು ಮಣ್ಣು ಎಲ್ಲ ಇಟ್ಕೊಂಡು ಹೋಗ್ತಾ ಇರ್ಬೋದು. ಬಟ್ ಏನೋ ನಮ್ದು ಒಂಥರ ವುಡನ್ ಕಾಟೇಜಸ್ ಎಲ್ಲ ಮರದಲ್ಲಿ ಮಾಡಿದೀವಿ. ಆಮೇಲೆ ನಮ್ದು ಜಾಸ್ತಿ ಟೆಂಟ್ಗಳು, ಡಾರ್ಮೆಟ್ರಿಗಳು. ಸೊ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ನೀವು ಅಲ್ಲಿ ಬಂದು ಏನಾದ್ರು ಹೊಳಿಬೋದು. ನಿಮ್ಗೆ ಬೋಧಿ ವೃಕ್ಷ ಹತ್ರ ಕೆಳ ಕೂತಂಗೆ ಪ್ರಕೃತಿಯ ಮಡಿಲಲ್ಲಿ ಕೂತು. ಬಟ್ ನಿಮ್ಗೆ ಇವಾಗಲೇ ಹೇಳ್ಬಿಡ್ತೀವಿ 16 ಲಕ್ಷ ಜನ ಅಂದ್ರಲ್ಲ, 16 ಲಕ್ಷ ಜನದಲ್ಲಿ ಕರೆಕ್ಟಾಗಿ 6 ಜನಕ್ಕೂ ಆಸಕ್ತಿ ಇರಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಅಲ್ಲಿ ಬಂದವ್ರು ಏನು ಮಾಡ್ತಾರೆ, ಲಕ್ಸುರಿ ಎಕ್ಸ್ಪೆಕ್ಟ್ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ಇಷ್ಟು ದುಡ್ಡು ಕೊಟ್ಬಿಟ್ಟು ಇಷ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂದರೆ ಈಗ ಅವ್ರ ಮನೇಲಿ ಅವ್ರು ಎಂತಿನ ಅಷ್ಟು ಊಟ ಹಾಕಿರಲ್ಲ, ನಮ್ಮನ್ನು ಬಂದು ಕೇಳೋದು ಕೊಟ್ಟಿಲ್ಲನ್ರಿ ದುಡ್ಡು ಅನ್ನೋದು, ಇವೆಲ್ಲ ಮಾಡ್ತಾರೆ. ಹಾಗಾಗಿ ನಾನು ಫಸ್ಟ್ ಹೇಳ್ಬಿಡ್ತೀನಿ, ಪ್ಯೂರ್ ನೇಚರ್ ಲವರ್ಗೆ ಮಾತ್ರ ನಮ್ಮ ಜಾಗ. ಯಾಕೆಂದರೆ ಪ್ರಕೃತಿನ ನಾಶ ಮಾಡೋರು, ಹಾಳು ಮಾಡೋರು ದಯವಿಟ್ಟು ನಮಗೆ ಬೇಡ ಅಂತ ಹೇಳ್ಬಿಡ್ತೀನಿ. ಅಲ್ಲಿ ಬಂದು ಏನೋ ಗಲಾಟೆ ಮಾಡೋದು, ಕಿರ್ಚಾಡೋದು, ಕುಡಿಯೋದು, ಸ್ಮೋಕ್ ಮಾಡೋದು, ಇಟ್ಸ್ ಕಾಮನ್ ಇನ್ ದೀಸ್ ಡೇಸ್. ಮಾಡಲಿ, ಬೇಜಾರಿಲ್ಲ. ಆ ಬಾಟ್ಲನ್ನ ತೆಗೆದು ಹೊಳೆ ಒಳಗೆ ಹಾಕೋದು, ಪಾಪ ಅಲ್ಲಿ ಯಾರೋ ನಡೀತಾ ಇರ್ತಾರೆ, ಅವ್ರಿಗೆ ಕಾಲು ಚುಚ್ಕೊಳ್ಳುತ್ತೆ. ಆಮೇಲೆ ಇನ್ನೆಲ್ಲೋ ಕೂತ್ಕೊಂಡು ಮಧ್ಯರಾತ್ರಿ ಎಲ್ಲೋ ಕೂತ್ಕೊಂಡು ಗಲಾಟೆ ಮಾಡೋದು ಜೋರಾಗಿ. ಆಮೇಲೆ ಅವ್ರು ಗಲಾಟೆ ಮಾಡಿದ್ರೆ ಬೇಜಾರಿಲ್ಲ, ವಂಶನೆಲ್ಲ ತಂದು ಬಿಡ್ತಾರೆ, ಅವ್ರ ಅಮ್ಮ ಅಕ್ಕ ಎಲ್ಲ ತಂದು ಬಿಡ್ತಾರೆ, ಜೋರಾಗಿ ತರ್ತಾರೆ. ಅದು ನಮ್ಮ ಕಾಡಲ್ಲ. ಇಷ್ಟು ಮಾತಾಡಿದ್ರೆ ಒಳ್ಳೆ ಆಗುಂಬೆ ಮೂವಿನಲ್ಲದಂಗೆ ಹುಯ್ ಅಂತ ಫುಲ್ ಎಕೋ ಆಗುತ್ತೆ. ಯಾಕೆ ಅವೆಲ್ಲ ಬೇಡ ಅಂತ ಹೇಳ್ತೀನಿ. ಬಟ್ ಇಲ್ಲ, ನಮಗೆ ಲಕ್ಕಿಲಿ ತುಂಬ ಒಳ್ಳೆ ಗೆಸ್ಟ್ಗಳು ಬರ್ತಾರೆ. ಅಲ್ಲಿ ಬಂದು ಎಷ್ಟು ಅವ್ರು ಏನೇನು ಕೆಲವು ಥೀಸಿಸ್ ಎಲ್ಲ ಬರೀತಾರೆ, ಮಜಾ ಮಾಡ್ಕೊಂಡು ಹೋಗ್ತಾರೆ. ನಾವು ಕಂಪ್ನೀಸವರೆಲ್ಲ ಬರ್ತಾರೆ. ನಮ್ಗೆ ಜಾಸ್ತಿ ಹೆಚ್ಚು ಹೈಕಿಂಗು, ಈ ಟ್ರೆಕ್ಕಿಂಗು, ಸೈಕ್ಲಿಂಗು, ಆಮೇಲೆ ಒಂದಷ್ಟು ಹೊಸ ಹೊಸ ಪ್ರಾಣಿಗಳು, ಹುಳುಗಳೆಲ್ಲ ನೋಡೋರು ಬರ್ತಾರೆ. ಅವರೆಲ್ಲ ಬರ್ತಾರೆ, ಪಕ್ಷಿಗಳು ನೋಡೋಕೆ ಬರ್ತಾರೆ, ಕತೆ ಬರೆಯಕ್ಕೆ ಬರ್ತಾರೆ. ಇನ್ನು ಕೆಲವರು ಅದೇ ಹೇಳಿದ್ನಲ್ಲ, ಬರೀ ಫ್ಯಾಮಿಲಿ ಟೈಮು ಸುಮ್ಮನೆ ಒಟ್ಟಿಗೆ ಕೂತ್ಕೊಂಡು ನೇಚರ್ ಮಧ್ಯೆ ಕೂತ್ಕೊಂಡು ಎಂಜಾಯ್ ಮಾಡಕ್ಕೆ ಬರ್ತಾರೆ. ಸೊ ಆ ಥರದ್ರಲ್ಲಿ 5 ಜನನ ನೀವು ಆಯ್ಕೆ ಮಾಡಿದ್ರೆ ಅವ್ರನ್ನ ರಾಜ ಮರ್ಯಾದೆಯಲ್ಲಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ವೆರಿ ನೈಸ್. ಹೋಗಿಪ್ಪ, ಯಾರು ಹೋಗ್ತೀವಿ ಹೋಗಿ. ವೆರಿ ನೈಸ್, ಥ್ಯಾಂಕ್ ಯು. ನೀವು ಹೆಚ್ಚು ಅನ್ನೋ ಪದನ ಹೆಚ್ಚಾಗಿ ಬಳಸ್ತಿರಲ್ಲ, ಯಾಕೆ? ಜೀವನದಲ್ಲಿ ಎಲ್ಲ ಹೆಚ್ಚಾಗಲಿ ಅಂತ ಐ ಮ್ಯಾನಿಫೆಸ್ಟ್. ಹಾಗೆ ಏನಿದ್ರು ಎಲ್ಲ ಹೆಚ್ಚಾಗಿ ಇರಲಿ ಅಂತ. ವೆರಿ ನೈಸ್. ಇಲ್ಲಾಂದ್ರೆ ನಮ್ಮ ಕಡೆ ಸ್ವಲ್ಪ ಬಳಸ್ತಾರೆ ಅದನ್ನ, ಹುಬ್ಳಿ ಕಡೆ ಸ್ವಲ್ಪ. ಹೌದು, ಬಳಸ್ತಾರೆ. ಗ್ರೇಟ್. ಹೌದಾ, ತುಂಬ ಬಳಸಿದ್ದ ನಾನು. ಹೆಚ್ಚು ಅಲ್ಲ, ಚೆನ್ನಾಗಿದೆ ಸೌಂಡಿಂಗ್, ಚೆನ್ನಾಗಿ ಕೇಳೋಕ್ಕೆ. ಹೌದಾ, ನಾನು ಕೇಳಿದ್ನ ಬಳಸಿರ್ಬೋದು ನಾನು. ಗ್ರೇಟ್. ಬಳಕೆಯಲ್ಲಿ ಇರೋದು ಬೇಕಷ್ಟೇ. ಥ್ಯಾಂಕ್ ಯು. ಅಷ್ಟೇ. ಇದು ನಮ್ಮ ಅಡುಗೆ ಮನೆ. ಏನು ಅಡುಗೆ? ನೀವು ಬಂದಿದ್ದೀರಾ ಅಂತ ಪಪ್ಪು ಮಾಡಿದ್ದೀನಿ, ದಾಲ್, ರಸಂ ಎಲ್ಲವನ್ನು ಮಾಡಿಟ್ಟಿದ್ದೀನಿ, ಪಾಯಸ, ವಾಂಗಿಬಾತ್, ವಾಂಗಿಬಾತ್, ಆಮೇಲೆ ಕೋಸಂಬರಿ, ಮಾವಿನಕಾಯಿ ಚಟ್ನಿ. ನಾವು ಸೂಪರ್ ಫಾಸ್ಟ್ ಸರ್ ಅಡುಗೆ ಅಂದರೆ. ನನ್ ಬೆಳಗ್ಗೆಯಿಂದ ಇದ್ದ ತಕ್ಷಣ ನನಗೆ ಕೆಲಸ. ನೀವು ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ಫುಲ್ ಅಡುಗೆ ಮಾಡೋದೇ. ಇಲ್ಲ, ನಾನು ಹೇಳಿದ್ನಲ್ಲ, ನಾನು ಯಾರನ್ನ ಮದುವೆ ಆಗಿದ್ದೀನಿ ಅಂದರೆ ಅನ್ನಪೂರ್ಣೇಶ್ವರಿ ಮದುವೆ ಆಗಿರೋದು ನಾನು. ಯಾಕೆಂದರೆ ನಮ್ಮ ಮನೆಗೆ ಬಂದಾಗ ಒಂದು ರೂಲ್ಸ್ ಇದೆ, ಖಾಲಿ ಕೈಯಲ್ಲಿ ಬರಬೇಕು, ಒಟ್ಟು ತುಂಬ ತಿನ್ಕೊಂಡು ಹೋಗ್ಬೇಕು. ಆಮೇಲೆ ಹೋಗ್ತಾ ನಾವೇ ಏನಾದ್ರು ಕೊಟ್ಟು ಕಳಿಸ್ತೀವಿ ಅವ್ರಿಗೆ. ಈಗ ನಿಮಗೊಂದು ಹಾರ, ಪೇಟ,
ಅಲ್ಲ ಖಾಲಿ ಕೈಯಲ್ಲಿ ಹೋಗಂಗಿಲ್ಲ ನಮ್ಮ ಮನೆಯಿಂದ. ಅಂದ್ರಲ್ಲ ಬಹಳ ಖುಷಿ ಆಯ್ತು. ಅಲ್ಲ ಊಟ ದೇಹಕ್ಕೆ ನಾನು ಹೇಳಿದ್ದು ಖಾಲಿ ಕೈಯಲ್ಲಿ ಬರಬೇಕು, ಏನೋ ತಗೊಂಡ್ ಕೈಯಿಂದ ಹೋಗ್ಬೇಕು. ಬಟ್ ನಮ್ಮ ಮನೇಲಿ ಬರೀ ವೆಜ್ಜು. ವೆಜ್ ಮಾತ್ರ. ವೆಜ್ ಮಾತ್ರ. ಲೈಫಲ್ಲಿ ಏನೂ ಪ್ಲಾನ್ ಮಾಡಿಲ್ಲ, ಸೊ ಹಾಗಾಗಿ ಬಂದಿದ್ದೆಲ್ಲ ಮಾಡ್ಕೊಂಡು ಹೋಗ್ತಾ ಇರೋದು ಅಂತ. ಸೊ ಏನೇನ್ ಮಾಡಿದೀನಿ ನನಗೆ ಗೊತ್ತಿಲ್ಲ. ಮುಂದೆ ಖಂಡಿತವಾಗ್ಲೂ ನೀವು ಊಟ ಮಾಡ್ಲೇಬೇಕು, ನಿಮ್ಗೋಸ್ಕರನೇ ಮಾಡಿರೋದು ಅಡಿಗೆ. ಇದು ನಮ್ಮ ಚಿಕ್ಕ ದೇವ್ರ ಮನೆ. ನಮ್ಮ ಮನೇಲಿ ಸ್ವಲ್ಪ ಪೂಜೆಗಳು ಜಾಸ್ತಿ. ಮನಸ್ಸಿಗೆ ಸಂತೋಷ ಕೊಡ್ತದೆ, ಎಲ್ಲವನ್ನೂ ಮಾಡ್ಬೋದು. ನಮ್ಮ ಮನಸ್ಸಿಗೆ ಏನಕ್ಕಿಂತ ನಮ್ಗಿರೋ ಆಧಾರ ಇದೊಂದೇ. ನಮ್ಗಿರೋ ಆಸ್ತಿನೂ ಇದೆ, ನಮ್ಮ ಗಾಡ್ ಫಾದರು ಇವರೇ. ಯಾರೋ ಸ್ವಾಮಿಗಳಿದ್ದಾರೆ ಅದರಲ್ಲಿ. ಎಲ್ಲಿ? ಮಂದಸ್ಮಿತಂ ಶಿವಂ ಅದಲ್ಲಿ ಕೆಂಪು ಕಲರ್. ಅವರ ಬ್ರಹ್ಮಾನಂದರು ಅಂತ ಅವರು. ಇದಾ ಇವ್ರು ಅರ್ಜುನ್ ಗುರುಜಿ ಮೈಸೂರಲ್ಲಿ ಇರ್ತಾರೆ, ಅವಧೂತರವರು. ಸೊ ಕೆಲವು ಅವಧೂತರಿದ್ದಾರೆ, ಅದರಲ್ಲಿ ಅವರೊಬ್ಬರು. ಅವ್ರು ನಾನು ಸ್ವಲ್ಪ ಫಾಲೋ ಮಾಡ್ತೀನಿ. ಅವ್ರು ನನಗೊಂಥರ ಇವಾಗ ಮಾರ್ಗದರ್ಶಿಗಳು ಹೌದು, ಗುರುಗಳು ಹೌದು, ಫ್ರೆಂಡು ಹೌದು. ಏನೇ ಡೌಟ್ ಇದ್ರೂ ಅವ್ರಿಗೊಂದು ಫೋನ್ ಹಾಕ್ತೀನಿ, ಈ ಥರ ಆಗ್ತದೆ, ಈ ಥರ ಒಂಥರ ನಮ್ಮ ಒಡನಾಟ ಚೆನ್ನಾಗಿದೆ. ಅಂದರೆ ಒಂದು ಏಜ್ ಆದಮೇಲೆ ಎಲ್ಲೋ ಲೌಕಿಕವಾಗಿ ಏನೇನೋ ಹೋಗ್ಬಿಡ್ತೀವಿ ನಾವು. ಅದ್ರ ಬದಲು ನನ್ನೊಂದು ಸ್ವಲ್ಪ ಧಾರ್ಮಿಕದ ಕಡೆ ಎಳಿತಾ ಇದೆ ಮನಸ್ಸು. ಚೆನ್ನಾಗಿದೆ ಅದೊಂಥರ. ಅವ್ರ ಜೊತೆ ಒಡನಾಟ ಆದಮೇಲೆ ಇನ್ನೂ ಚೆನ್ನಾಗಿದೆ. ಇಂಡಿಯನ್ ಹೌದು, ನಮಗೆ ಬೇಕಾಗಿರೋದು. ಮತ್ತು ಇನ್ನೊಂದು ಏನಂದರೆ ಇಟ್ ಗಿವ್ಸ್ ಯು ದ ಇನ್ನರ್ ಪೀಸ್. ನೀವು ಯಾರ ಹತ್ರನೋ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ತೀರಾ, ಇನ್ಯಾರ ಹತ್ರನೋ ಹೋಗ್ತೀರಾ, ಈಗಂತೂ ಕೇಳಿದಾಗೆಲ್ಲ ಬರೀ ಅದೇ ಹೇಳ್ತಾರಪ್ಪ, ಮೆಂಟಲ್ ಇಲ್ನೆಸ್, ಮಾನಸಿಕ ಖಿನ್ನತೆ, ಎಲ್ಲೋ ಏನೋ ಮಾಡ್ಕೊಂಡು ಅವ್ರು ಕೆಟ್ಟ ನಿರ್ಧಾರ ತಗೊಂಡ್ರು. ಯಾರನ್ನು ಕೇಳಿದ್ರು ಇದೇ ಹೇಳ್ತಾರೆ. ಮದುವೆ ಆಗಿ 2 ದಿನ ಆಗಿರುತ್ತೆ, ಆಗಲೇ ಕೌನ್ಸಿಲಿಂಗ್ ತೊಗೊತಾ ಇದೀವಿ ನಾವು ಅಂತಾರೆ. ಯಾಕೇನೆ ಗಂಡ ಹೆಂಡತಿ ಜಗಳ? ಯಾಕೆಂದ್ರೆ ಯಾರಿಗೂ ಇನ್ನರ್ ಪೀಸ್ ಅನ್ನೋದೇ ಇಲ್ಲ, ಆತ್ಮ ಸುಖ ಅನ್ನೋದು ಇಲ್ಲ, ತೃಪ್ತಿ ಅನ್ನೋದು ಇಲ್ಲ, ಈಗೋಗಳು ಬರೀ ಇದು. ಸೊ ನಮಗೆ ಆಧ್ಯಾತ್ಮದ ಟಚ್ ಎಲ್ಲೋ ಒಂದು ಕಡೆ ಇದ್ದರೆ ಚೂರು ಮೆಡಿಟೇಟ್ ಮಾಡೋದು, ಇನ್ನೊಂದು ಏನೋ ಇದ್ದಾಗ ಏನಾಗುತ್ತೆ ನಮಗೆ ಗೊತ್ತಿಲ್ಲ, ನಮಗೆ ಬೇಕಾಗಿರೋಂಥ ಪ್ರಶ್ನೆಗಳಿಗೆಲ್ಲ ಉತ್ತರ ಅದಾಗದೇ ಸಿಗುತ್ತೆ. ಎಲ್ಲರೂ ಅಭ್ಯಾಸ ಮಾಡ್ಕೊಳ್ಳೋದು ಒಳ್ಳೇದು. ಈಗ ಜನ ಅದನ್ನು ಕೋರ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅದು ಕೋರ್ಸ್ ಆಗಿದೆ. ಕೋರ್ಸ್ ಏನು ಬೇಡ, ಯೂಟ್ಯೂಬ್ ನೋಡಿ. ಯೂಟ್ಯೂಬ್ ಈಸ್ ದ ಬಿಗ್ಗೆಸ್ಟ್ ಕೋರ್ಸ್ ಇನ್ ದ ವರ್ಲ್ಡ್. ಸೊ ಯೂಟ್ಯೂಬಲ್ಲಿ ಗೊತ್ತಿಲ್ಲದಿರೋದು ಏನೂ ಇಲ್ಲ, ತೋರಿಸ್ದಿರೋದು ಏನೂ ಇಲ್ಲ. ಸೊ ನಿಮಗೆ ಅಷ್ಟು ತೆವಳಿದ್ರೆ ಇಲ್ಲ, ಖರ್ಚು ಮಾಡಿದ್ರೇ ನಮಗೆ ಸಾಧನೆ ಬರೋದು ಅನ್ನಂಗಿದ್ರೆ ಮಾಡ್ಕೊಳ್ಳಿ. ಇಲ್ವಾ, ಇವಳು ಆ್ಯಕ್ಚುಲಿ ಎಷ್ಟೊಂದು ಅಡುಗೆ ಕಲ್ತಿರೋದು ಯೂಟ್ಯೂಬಿಂದ. ರೇಖಾ ಟಿವಿ, ಭಾಗ್ಯ ಟಿವಿ ಇವೆಲ್ಲ ನೋಡ್ತಾ ಇರ್ತಾಳೆ ಇವಳು. ಸೊ ಯೂಟ್ಯೂಬ್ ಇಸ್ ದ ಬಿಗ್ಗೆಸ್ಟ್ ಇನ್ಸ್ಟಿಟ್ಯೂಷನ್ ಒನ್ ಕ್ಯಾನ್ ಎವರ್ ಎಕ್ಸ್ಪೆಕ್ಟ್. ಸೊ ನೋಡಿ, ತಿಳ್ಕೊಳ್ಳಿ, ಮಾಡಿ. ಎಸ್, ಇದು ಡೈನಿಂಗ್ ಟೇಬಲ್ ಅಂತ ಅಂದರೆ ಏನು ಗೊತ್ತಾ, ಎಲ್ಲ ಒಟ್ಟೊಟ್ಟಿಗೆ ಇರ್ತೀವಿ. ಇಲ್ಲಿ ಕೂತ್ಬಿಟ್ರೆ ಏನು ಗೊತ್ತಾ, ಅದೇನೋ ಒಂಥರ ಕಟ್ಟಾಗ್ದಂಗೆ ಆಗ್ಬಿಡುತ್ತೆ. ಬಟ್ ತುಂಬ ಎರಡ ಗೆಸ್ಟ್ ಬಂದಾಗ, ಇವಾಗ ನಿಮ್ಮನ್ನು ಇಲ್ಲ ಕೊಡ್ತೀವಿ ನಾವು ಮೋಸ್ಟ್ಲಿ. ತುಂಬ ಗೆಸ್ಟು ಅಂತ ಎರಡ ಬಂದರೆ ಮಾತ್ರ ಅವ್ರಿಗೋಸ್ಕರ ಸುಮ್ಮನೆ ಇದು ಶೋಕಿಗಿದು. ನಮ್ಮ ರಿಷಬ್ ಶೆಟ್ಟಿ ಹೇಳ್ತಾರಲ್ಲ, ಎಂತ ಶೋಕಿಯಾ ಅಂತ, ಇದು ಬರೀ ಶೋಕಿಗೆ ಅಷ್ಟೇ ಇಟ್ಟಿರೋದು, ಇಲ್ಲ ಯಾವ ಕೂತ್ಕೊಳ್ಳಲ್ಲ. ಬಟ್ ನಮ್ಮನೆ ಒಂದು ರೂಲ್ಸ್ ಇದೆ ನೋಡಿ, ಕಿಚನ್ ರೂಲ್ಸ್ ಅಂತ ಹೇಳ್ತೀರಾ, ಎಕ್ಸ್ಪ್ಲೇನ್ ಮಾಡ್ಬಿಟ್ಟು. ಇಫ್ ಯು ಎಂಪ್ಟಿ ಇಟ್, ಫಿಲ್ ಇಟ್. ಸೊ ಖಾಲಿ ಆಗಿದ್ರೆ ಅದನ್ನ ಫಿಲ್ ಮಾಡಬೇಕು. ಆಮೇಲೆ ಇಫ್ ಯು ಡರ್ಟಿ ಇಟ್, ಕ್ಲೀನ್ ಇಟ್. ಗಲೀಜ್ ಮಾಡಿದ್ರೆ ಕ್ಲೀನ್ ಮಾಡಬೇಕು, ಓಪನ್ ಮಾಡಿದ್ರೆ ಕ್ಲೋಸ್ ಮಾಡಬೇಕು. ಇಫ್ ಯು ಸ್ಪಿಲ್ ಇಟ್, ಯು ವೈಪ್ ಇಟ್. ಚೆಲ್ಲಿದ್ರೆ ಹೊರಿಸ್ಬಿಡ್ಬೇಕು. ಇಫ್ ಯು ಕುಕ್ ಇಟ್, ಶೇರ್ ಇಟ್. ಅಡುಗೆ ಮಾಡಿದ್ರೆ ಹಂಚಿ ತಿನ್ಬೇಕು ಅಂತ. ಖುಷಿ ಆಗೋಯ್ತು. ಈಗ ನೋಡಿ, ಇಷ್ಟರಲ್ಲಿ ನೀವು ಯಾವ್ದು ಮಾಡಿ ಹೋಗ್ತೀರಿ? ಅಷ್ಟೇ. ನಮ್ಮ ಆತಿಥ್ಯನ ಸ್ವೀಕಾರ ಮಾಡಿ ಖುಷಿ ಖುಷಿಯಿಂದ ನೀವು ಹೋಗ್ಬರ್ಬೇಕು ಅಷ್ಟೇ. ಬನ್ನಿ ಈ ಕಡೆ ವಾಣ. ನಮಸ್ಕಾರ ಸ್ನೇಹಿತರೆ, ನಿರಂಜನ್ ದೇಶಪಾಂಡೆ ಅವರ ಮಾತು ಕೇಳ್ತಿದ್ದೀರಿ, ಖುಷಿಯಾಗಿದ್ದೀರಿ ಅಂತ ಅನ್ಕೋತೀನಿ. ಹಾಗಾದ್ರೆ ದಯಮಾಡಿ ನಿರಂಜನ್ ದೇಶಪಾಂಡೆ ಅವರ ಯೂಟ್ಯೂಬ್ ಚಾನೆಲ್ ಇದೆ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅವರ ಪತ್ನಿ ಅವರ ಯೂಟ್ಯೂಬ್ ಚಾನೆಲ್ ಕೂಡ ಇದೆ, ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆದಾಗಲಿ, ಒಳ್ಳೆ ಕೆಲಸ ಮಾಡೋ ಎಲ್ಲರನ್ನು ಬೆಂಬಲಿಸಿ. ನಮಸ್ಕಾರ.